ನೋಡಿ, ಪ್ರೇಯಸಿಯಿಂದಲೇ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಲಾಗಿದೆ. ಆತನನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ಕಳಿಸಿದ್ದಾರೆ. ಮೃತದೇಹವನ್ನ ಪ್ರೀತಿ ಮಾಡಿದವಳೇ ಪ್ರಿಯಕರನನ್ನ ಬೆಂಕಿ ಹಚ್ಚಿ ಕೊಂದು ಬಿಟ್ಟಿದ್ದಾಳೆ. ವಿಕ್ಟೋರಿಯಾದಲ್ಲಿ ಮೃತ ಕಿರಣ್ ಮರಣೋತ್ತರ ಪರೀಕ್ಷೆ ಸಾಗ್ತಿದೆ. ಕಿರಣ್ ಸಾವಿನ ವಿಚಾರ ಇನ್ನೂ ತಾಯಿಗೆ ತಿಳಿದಿಲ್ಲ. ಕಿರಣ್ಗೆ ಹುಷಾರಿಲ್ಲ ಅಂತ ತಿಳಿದು ತಾಯಿ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ಕಿರಣ್ ಅವರ ತಾಯಿ. ಮಗನ ಸಾವಿಗೆ ನ್ಯಾಯವನ್ನ ಒದಗಿಸುವಂತೆ ತಂದೆ ಆಗ್ರಹಿಸುತ್ತಿದ್ದಾರೆ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದು ಕೊನೆಗೇನಾಗುತ್ತೆ ಅನ್ನೋದಕ್ಕೆ ಒಂದು ಕೆಟ್ಟ ಘಟನೆ ಅಂತಂದ್ರೆ ಇದೆ. ಆಕೆ ಪ್ರೀತಿ ಮಾಡಿರ್ತಾರೆ, ಅವರಿಬ್ರು ಲವ್ ಅಲ್ಲಿ ಇರ್ತಾರೆ. ನಂತರದಲ್ಲಿ ಆತನನ್ನ ಕರೆಸಿ ಮಾತನಾಡಬೇಕು ಅಂತ ಕರೆಸಿದ ಸಂದರ್ಭದಲ್ಲಿ ಬೆಂಕಿ ಹಚ್ಚಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈಕೆನೆ ಆರೋಪಿ. ಈ ಪ್ರೀತಿ ಮಾಡಿರುವ ಈಕೆಯ ಹೆಸರು ಪ್ರೇಮ ಅಂತ. ಆದ್ರೆ ಪ್ರೇಮ ಅಲ್ಲ, ಇದು ಪರಮ ಪಾಪಿ ಕೃತ್ಯಗಳಿವೆಲ್ಲ. ಆತನಿಗೆ ಬೆಂಕಿ ಹಚ್ಚಿ ಸಾಯಿಸ್ತಾರಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅದು ಎಂತ ಕುರುಡು ಪ್ರೇಮಗಳಿತ್ತು ಅಂತ. ಸದ್ಯ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆ ಕಳಿಸಿದ್ದಾರೆ. ಬಟ್ ಬಹಳ ನೋವೇನಂತ ಕೇಳಿದ್ರೆ, ಮೃತಪಟ್ಟಿರುವಂತ ಕಿರಣ್ ಏನಿದ್ದಾರೆ, ಇವ್ರ ತಾಯಿಗೆ ಮಗನಿಗೆ ಹುಷಾರಿಲ್ಲ ಅಂತ ಮನೆಯವರು ಹೇಳ್ತಾರೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಅವ್ರ ತಾಯಿ ಅಸ್ವಸ್ಥರಾಗ್ತಾರೆ. ಅವರು ಕೂಡ ಐಸಿಯುವಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಿಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆ ಇತ್ತು. ಮಗನ ಪರಿಸ್ಥಿತಿಗಳು ಅಂದ್ರೆ ಹುಷಾರಿಲ್ಲ ಅನ್ನೋದು ಮಾತ್ರ ಗೊತ್ತಾಗಿದೆ. ಈಗ ಮಗ ಇಲ್ಲ, ಮೃತಪಟ್ಟಿದ್ದಾನೆ. ಆತನ ಮರಣೋತ್ತರ ಪರೀಕ್ಷೆ ಆಗ್ತಿದೆ. ನನ್ನ ಮಗನ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡಿ ಅಂತ ಪರಿಪರಿಯಾಗಿ ಮೃತಪಟ್ಟಿರುವಂತ ಕಿರಣ್ ತಂದೆ ಈಗ ಆಗ್ರಹಿಸುತ್ತಿದ್ದಾರೆ. ನಮಗೆ ನ್ಯಾಯ ಬೇಕಂತಿದ್ದಾರೆ. ಕುಟುಂಬ ಕಣ್ಣೀರಿನಲ್ಲಿದೆ. ಹೋಗ್ರ ಸೈಡ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.